ಹಾಯ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. SRA ಕನ್ನಡ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು SSLC 10th ಸ್ಟ್ಯಾಂಡರ್ಡ್ ವಿಜ್ಞಾನದ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಎರಡರಿಂದ ಎಷ್ಟು ಪಾಠಗಳಿವೆ, ಪಾರ್ಟ್ ಎ ಪಾರ್ಟ್ ಬಿಯಲ್ಲಿ ಅಷ್ಟು ಪಾಠದ್ದು ಕ್ವಶನ್ ಆನ್ಸರ್ಸ್ನ, ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ವಿತ್ ಯಾವ ಇಯರ್ ಬಂದಿದೆ ಆ ಕ್ವಶನ್ ಅಂತೇಳಿ ಇರುವಂಥ ಒಂದು PDF ನಾನು ಅನಲೈಸ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನು ಸ್ಕ್ರಾಲ್ ಡೌನ್ ಮಾಡ್ಕೊತಾ ಹೋಗ್ತೀನಿ ಒಂದೊಂದೇ ಪಾಠಗಳನ್ನ, ನೀವು ಹಂಗೆ ಅಬ್ಸರ್ವ್ ಮಾಡ್ತಾಯಿರಿ. ಬರ್ಕೊಂಗಿದ್ರೆ ಬರ್ಕೊಳ್ಳಿ. ನೋಡಿ, ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ನೀವು ನೋಡ್ಕೊತಾ ಹೋಗಿ. ನಾನು ಸ್ಕ್ರಾಲ್ ಡೌನ್ ಮಾಡ್ತಾಯಿದ್ದೀನಿ. ಫುಲ್ ಅಧ್ಯಾಯಗಳು ಎಷ್ಟಿದೆ ಅಷ್ಟು ಅಧ್ಯಾಯಗಳನ್ನು ಇದರಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳದು. ನೋಡಿ, ಪಕ್ಕದಲ್ಲೇ ನಾವು ವಿತ್ ಇಯರ್ ಪ್ಲಸ್ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ದೆನ್ 1 ಮಾರ್ಕ್ ಕ್ವಶನ್ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಇದು ತುಂಬ ಇಂಪಾರ್ಟೆಂಟು. ವಿತ್ ಡಯಾಗ್ರಾಮ್ಸ್, ಯಾವ್ಯಾವ ಲೆಸನಿಂದ ಯಾವ್ದು ಬಂದಿದೆ. ನೋಡ್ತಾ ಇರ್ಬೋದು, ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. ಪಕ್ಕದಲ್ಲೇ ಯಾವ ಇಯರ್ ಬಂದಿದೆ ಆ ಕ್ವಶನ್ ಅಂತ ಪಕ್ಕದಲ್ಲೇ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋನ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಅವ್ರಿಗೂ ಹೆಲ್ಪ್ ಆಗಲಿ. ಎಲ್ಲ ಇದರಲ್ಲಿದೆ. ಕರೆಕ್ಟಾಗಿ ವಿಡಿಯೋ ನೋಡಿದ್ದೀನಿ. ನೋಡಿ, ಪಕ್ಕದಲ್ಲಿ ಇಲ್ಲಿ ಪೂರಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಎಲ್ಲ ಆ್ಯನ್ಯುವಲ್ ಎಕ್ಸಾಮ್, ಪೂರಕ ಪರೀಕ್ಷೆ ಯಾವುದಾದ್ರಲ್ಲಿ ಕೇಳಿದರೆ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ಅಲೋಹಗಳಿಂದ ಇವತ್ತು ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ನಾನು ಬಿಡ್ತಾಯಿದ್ದೀನಿ ಸೈನ್ಸ್ಗೆ ಸಂಬಂಧಪಟ್ಟಂತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋ ಬೇಕಾದ್ರೆ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಯೂಟ್ಯೂಬಲ್ಲಿ ಇದರಲ್ಲೇ ಬರುತ್ತೆ. ಇಂಪಾರ್ಟೆಂಟ್ PDF ಇದು. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಸ್ವಲ್ಪ ವಿಡಿಯೋ ಸ್ಪೀಡ್ ಆದರೆ ನೀವು ಅಲ್ಲಿ ಹೇಳಿದ್ನಲ್ಲ, ಯೂಟ್ಯೂಬಲ್ಲಿ ಸ್ಲೋ ಮೋಷನಲ್ಲಿ ಮಾಡ್ಕೊಳ್ಳಿ. ಅಲ್ಲಿ ಆಪ್ಷನ್ ಇದೆ ಮಾಡ್ಕೊಳ್ಳೋದು, 0.5x ಅಂತ ಈ ಥರ ಇಟ್ಕೊಳ್ಳಿ. ಆಲ್ರೆಡಿ ಚಾಪ್ಟರ್ ವೈಸ್ ಬಿಟ್ಟಿದ್ದೀನಿ, ಒಂದು 1 ಅವರ್ ಆಯ್ತು ಬಿಟ್ಟದು. ಆದರೂ ಇದೊಂದು ಸತಿ ನೋಡ್ಕೊಳ್ಳಿ. ಇದರಲ್ಲಿ ಆನ್ಸರ್ಸ್ ಇದೆ, ಅದರಲ್ಲಿ ಕ್ವಶನ್ಸ್ ಇದೆ, ಇದರಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ಸ್ ಇದೆ. ಸೊ ಅದರಲ್ಲಿ ವರ್ಕೌಟ್ ಆಗಲಿಲ್ಲ ಅಂದ್ರೂ ಇದು ನೋಡ್ಕೊಳ್ಳಿ. ಆ ಕ್ವಶನ್ಸ್ಗಳೆಲ್ಲ ಆನ್ಸರ್ ಇದರಲ್ಲಿದೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅಷ್ಟೇ. ವಿಡಿಯೋ ಹೆವಿ ಲೆಂತ್ ಆಗುತ್ತಂತ ನಾನು ಸ್ವಲ್ಪ ಸ್ಪೀಡಾಗಿ ಇದು ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ನೋಡ್ತಾ ಹೋಗಿ ಆನ್ಸರ್ಸ್ನ ಸ್ಲೋ ಮಾಡ್ಕೊಂಡು ನೋಡಿ. ಹೇಳಿದ್ದೀನಿ ನಾನು, ಯೂಟ್ಯೂಬಲ್ಲಿ ವಿಡಿಯೋ ನೋಡೋ ಟೈಮಲ್ಲಿ ಪಕ್ಕದಲ್ಲೇ ಮೇಲ್ಗಡೆನೇ ಇರುತ್ತೆ ಅದು ಆಪ್ಷನ್ನು, ಸ್ಲೋ ಮೋಷನ್ದು. ಅದನ್ನ ಇಟ್ಕೊಂಡು ನೋಡ್ಕೊಳ್ಳಿ. ಪ್ರತಿ ವರ್ಷ ಯಾವ್ಯಾವ ವರ್ಷ ರಿಪೀಟ್ ಆಗಿದೆ ಕ್ವಶನು ವಿತ್ ಪಕ್ಕದಲ್ಲೇ ಬರೆದವ್ರೆ ರೆಡ್ ಕಲರಲ್ಲಿ. ಎಲ್ಲ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಎಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಇವೆಲ್ಲ. ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ, ಡಯಾಗ್ರಾಮ್ಸ್ ಎಲ್ಲ ಇದೆ ಇಲ್ಲೇ, ಎಲ್ಲ ಇಲ್ಲೇ ಇದೆ. ನ್ಯೂರಾನ್ದು ಅದು ಕೂಡ ತುಂಬ ಇಂಪಾರ್ಟೆಂಟು. ಇದು ಇಂಪಾರ್ಟೆಂಟು, ಬ್ರೈನ್ದು. ಇಲ್ಲಿ ಕ್ಲೀನಾಗಿ ಕೊಟ್ಟವ್ರೆ. ಮಲ್ಟಿಪಲ್ ಚಾಯ್ಸು, 1 ಮಾರ್ಕ್ಸು, 2 ಮಾರ್ಕ್ಸು,
ಇದು 4 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಕ್ಲೀನಾಗಿ ಕೊಟ್ಟವ್ರೆ, ಅರ್ಥ ಮಾಡ್ಕೊಳ್ಳಿ. ಇದು ದಾಸವಾಳದಂತೂ ಬಂದೇ ಬರುತ್ತೆ, ನೀಳಛೇದ ನೋಟ. ಇಂಗ್ಲೀಷ್ ಮೀಡಿಯಮ್ಗೂ ಇನ್ನೊಂದು ಇದೆ PDF. ಆ PDF ನಾನು ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಆ PDF ಬಿಡ್ತೀನಿ. ಸೊ ಅವರು ನೋಡ್ತಾಯಿದ್ರೆ ನೋಡ್ಕೋಬೋದು, ಇದು ಹೆಲ್ಪ್ ಆಗುತ್ತೆ. ನೋಡಿ ಈ ಕ್ವೆಶನ್ನು ಎಷ್ಟೊಂದು ಬಾರಿ ರಿಪೀಟ್ ಆಗಿದೆ. ಜೂನ್ 2019, ಜುಲೈ 21, ಏಪ್ರಿಲ್ 22, ಇಲ್ಲಿ ಪ್ರತಿ ವರ್ಷದ ಯಾವ ವರ್ಷ ರಿಪೀಟ್ ಆಗಿದೆ ಎಲ್ಲ ಕೊಟ್ಟವ್ರೆ. ಅರ್ಜೆಂಟ್ ಓದ್ಕೊಳಂಗಿದ್ರೆ ಪ್ರಿಂಟೌಟು ತೊಗೊಬೋದು ಈ PDF. ಕಮೆಂಟ್ ಮಾಡಿ, ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ನಾನು ನೋಡ್ಕೊತೀನಲ್ಲ, ಏನಾದ್ರು ಬೇಕಿದ್ದರೂ ನಾನು ಕಮೆಂಟಲ್ಲಿ ಗೊತ್ತಾಗ್ಬಿಡುತ್ತೆ ನನಗೆ. ನೋಡಿ ಪಕ್ಕ ಇಂಪಾರ್ಟೆಂಟ್ PDF ಇದು ಹೇಳ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಒಂದು 5-6 PDF ನಾನೇ ಸ್ವತಃ ಒಂದು 2-3 PDF ಮಾಡಿದ್ದೀನಿ. ಪ್ಲಸ್ ಬೇರೆಯವ್ರದ್ದು 2-3 PDF ಇದೆ. ಎಲ್ಲನೂ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ನೋಡಿ ಆನ್ಸರ್ ಈಸಿ ಇದೆ ಇದರಲ್ಲಿ, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ. ನೋಡಿದೆ, ನಾನು ಆನ್ಸರ್ ಓದಿದೆ ಎಲ್ಲ ಈಸಿನೇ ಇತ್ತು. ಒಂಥರ ಓದ್ಕೊಬೋದು, ಕ್ಲೀನಾಗಿ ಚೆನ್ನಾಗಿ ಓದ್ಕೊಬೋದು, ಅರ್ಥ ಆಗುತ್ತೆ. ಈ ಲೆಕ್ಕ ಆಗಿರ್ಬೋದು ಅದೆಲ್ಲ ಈಸಿಯಾಗಿ ಬಿಡಿಸವ್ರೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಪಕ್ಕ ರಿಪೀಟೆಡ್ ಕ್ವೆಶನ್ಸೇ ಬರೋದು. ಈ ಮುಂಚೆ ಏನು ನಡೆದಿರುತ್ತೆ ಆ ಎಕ್ಸಾಮು, ಅವ್ರು ರಿಪೀಟ್ ಆಗಿರೋ ಕ್ವೆಶನ್ಗಳೇ ರಿಪೀಟ್ ಮಾಡೋದು. ಅವರು ಬೇರೆ ಆಪ್ಷನ್ ಇರೋಲ್ಲ, ಹೊಸದೆಲ್ಲ ತಂದು ಕೊಟ್ಟಲ್ಲ, ಬರುತ್ತೆ. ಹೇಳ್ತಾ ಇದ್ದೀನಲ್ಲ, ಅರ್ಥ ಮಾಡ್ಕೊಳ್ಳಿ. ಹಳೆ ಪೇಪರ್ಸ್ ಅಂತೂ ಮರಿಬೇಡ್ರಿ. ವಿತ್ ಮಾಡೆಲ್ ಪೇಪರ್ ಕೀ ಆನ್ಸರ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ, ಅದು ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ. ಅದ್ರದ್ದು ಐತೆ, ಎಲ್ಲರಿಗೂ ಸಿಕ್ಕಿ ಅಂದ್ಕೊಂಡು ನಾನು ಹಾಕಿಲ್ಲ ಅದನ್ನು. ಇದು ನೋಡಿ, ಈ PDF ಮಾತ್ರ ತುಂಬ ಇಂಪಾರ್ಟೆಂಟ್. ಶಕ್ತಿ ಆಕಾರಗಳು, ನಮ್ಮ ಪರಿಸರ, ಅವರ್ ಎನ್ವಿರಾನ್ಮೆಂಟ್. ಪಕ್ಕದಲ್ಲಿ ಇಯರ್ ಕೊಟ್ಟವ್ರೆ, ಅರ್ಥ ಮಾಡ್ಕೊಳ್ಳಿ. ಇದು ಲಾಸ್ಟ್, 16ನೇದು ನೈಸರ್ಗಿಕ ಸಂಪನ್ಮೂಲ ಸುಸ್ಥಿರ ನಿರ್ವಹಣೆ. ನೋಡಿ ಎಲ್ಲ ಮಾಡಿದ್ದೀನಿ ಇವಾಗ, ಎಲ್ಲ ಇದರಲ್ಲೇ ಇದೆ ಕ್ವೆಶನ್ಸು, ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಇದರಲ್ಲೇ ಬರುತ್ತೆ ಆಲ್ಮೋಸ್ಟು. ತುಂಬ ಇಂಪಾರ್ಟೆಂಟ್ PDF. ಸೊ ಹೇಳ್ತಾಯಿದ್ದೀನಿ ಮತ್ತೊಂದು ಸತಿ, ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಏನಾದರೂ ಇಂಪಾರ್ಟೆಂಟ್ ಇದ್ದರೆ ನಾನು ಕಮ್ಯುನಿಟೀಲಿ ಪೋಸ್ಟ್ ಮಾಡ್ತಿರ್ತೀನಿ, ಅಲ್ಲೂ ನೋಡ್ತಾಯಿರಿ. ನಿಮ್ಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಯಾವ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು. ಇನ್ನು ಒಂದೇ ದಿನ ಎಕ್ಸಾಮ್, ನಾಳೆ ಒಂದು ದಿವಸ. ಸೊ ಇವತ್ತು ನಾಳೆ ಪೂರ್ತಿ ದಿನ ಇದನ್ನೇ ಮಾಡ್ತಾಯಿರ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಬಿಡ್ತೀನಿ ನೆಕ್ಸ್ಟು, ಅದಕ್ಕಾಗಿ ನೋಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್, ಅದೇ ಬರಬೇಕು ಡಯಾಗ್ರಾಮ್ಸ್, ಅಷ್ಟರಲ್ಲೇ ಬರುತ್ತೆ ಅನ್ನೋ ಥರ ನಾನು ಒಂದು ಸರ್ಚ್ ಮಾಡಿ, ಸ್ಟ್ರಾಟಜಿ ಮಾಡಿ, ಎಲ್ಲ ಮಾಡಿ ಹುಡುಕ್ತಾ ಇದ್ದೀನಿ ಅದನ್ನು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ ಅಂತ ಹೇಳ್ತಾ ಬಾಯ್.